Hi guys, welcome to South Talkers. ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ನಿರ್ಮಾಪಕರೇ ಇಲ್ವಾ? ಒಂದು ಸಿನಿಮಾ ತಯಾರಾಗಬೇಕು ಅಂದರೆ ನಿರ್ದೇಶಕರು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಿರ್ಮಾಪಕರು ಕೂಡ ಆಗಿರ್ತಾರೆ. ಆದರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಸದ್ಯದ ಪರಿಸ್ಥಿತಿ ನೋಡಿದ್ರೆ ನಿರ್ಮಾಪಕರು ಕಮ್ಮಿ ಆಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹಾಗಾದರೆ ಇನ್ನು 10 ವರ್ಷ ಬಿಟ್ಟರೆ ಮುಂದೆ ಇಂಡಸ್ಟ್ರಿ ಕಥೆ ಆದರೂ ಏನು? 2001ಕ್ಕಿಂತ ಹಿಂದೆ ನಮ್ಮ ಇಂಡಸ್ಟ್ರಿ ರೀತಿ ರಿವಾಜು ಈಗಿನ ಹಾಗಿರಲಿಲ್ಲ. ನಿರ್ಮಾಪಕ ನಿರ್ಮಾಣ ಮಾತ್ರ ಮಾಡ್ತಾ ಇದ್ರು, ನಿರ್ದೇಶಕ ನಿರ್ದೇಶನ ಮಾತ್ರ ಮಾಡ್ತಾ ಇದ್ರು. ಒಂದಷ್ಟು ಸೆಟ್ ಆಫ್ ಹೀರೋಗಳಿದ್ರು, ಅವರವರ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಆದರೆ ಈಗ ಹಾಗಿಲ್ಲ. ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ 70% ಅಷ್ಟು ಪ್ರೊಡಕ್ಷನ್ ಹೌಸ್ಗಳನ್ನ ನಡೆಸ್ತಾ ಇರೋದು ಇಲ್ಲಿನ ಹೀರೋಗಳೇ. ರಕ್ಷಿತ್ ಶೆಟ್ಟಿ ಆಗಿರ್ಬೋದು, ರಿಷಬ್ ಶೆಟ್ಟಿ, ರಾಜ್ ಶೆಟ್ಟಿ, ಶಿವಣ್ಣ, ಸುದೀಪ್, ದರ್ಶನ್, ಹೀಗೆ ಆಲ್ಮೋಸ್ಟ್ ಎಲ್ಲ ಹೀರೋಗಳು ಕೂಡ ಅವರದ್ದೇ ಆದಂತಹ ಪ್ರೊಡಕ್ಷನ್ ಹೌಸ್ ಇದೆ. ಈಗೀಗ ಹೀರೋಗಳೇ ಪ್ರೊಡಕ್ಷನ್ನು ಮಾಡ್ತಾ, ಡೈರೆಕ್ಷನ್ನು ಮಾಡ್ತಾ, ಆ್ಯಕ್ಟಿಂಗು ಮಾಡ್ತಾ, ಡಿಸ್ಟ್ರಿಬ್ಯೂಷನು ಮಾಡ್ತಾ ಇದ್ದಾರೆ. ಹಾಗಂತ ಹಿಂದೆ ಹೀಗಿರಲಿಲ್ಲ ಅಂತಲ್ಲ, ಆದರೆ ಆಗಿನ ಸಂಖ್ಯೆಗೂ ಈಗಿನ ಸಂಖ್ಯೆಗೂ ತುಂಬಾ ವ್ಯತ್ಯಾಸ ಇದೆ. ಹೀಗಿರೋದಕ್ಕೆ ಇಂಡಸ್ಟ್ರಿನಲ್ಲಿ ರೆಗ್ಯುಲರ್ ಪ್ರೊಡ್ಯೂಸರ್ ಸಿನಿಮಾ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ರೆಗ್ಯುಲರ್ ಆಗಿ ಸಿನಿಮಾ ಮಾಡೋ ಪ್ರೊಡಕ್ಷನ್ ಹೌಸ್ಗಳು ನಮ್ಮಲ್ಲಿ ತುಂಬ ಕಮ್ಮಿ ಆಗಿದೆ. ಹಾಗೆಯೇ ಕೆಲವು ಪ್ರೊಡಕ್ಷನ್ ಹೌಸ್ ರೆಗ್ಯುಲರ್ ಆಗಿ ಸಿನಿಮಾ ಮಾಡಿದ್ರು ಕೂಡ ಅವು ದೊಡ್ಡ ಬಜೆಟ್ನ ಪ್ಯಾನ್ ಇಂಡಿಯಾ ಮೂವಿಗಳನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಹೀಗಾದರೆ ಮುಂದೆ ಹೇಗೆ? ಯಾವಾಗ ಹೀರೋನೇ ಪ್ರೊಡ್ಯೂಸರ್ ಆಗ್ತಾನೋ ಆಗ ಅವನ ಸಿನಿಮಾಗಳನ್ನ ಮಾತ್ರ ಹೆಚ್ಚು ಮಾಡ್ತಾ ಹೋಗ್ತಾನೆ. ಇದರಿಂದ ಹೊಸೊಬ್ಬರಿಗೆ ಫಂಡ್ ಮಾಡೋವರ ಸಂಖ್ಯೆ ಕಮ್ಮಿ ಆಗುತ್ತೆ. ಇನ್ನು ಹಳೆ ಪ್ರೊಡ್ಯೂಸರ್ಸ್ ಹೊಸೊಬ್ಬರಿಗೆ ದುಡ್ಡು ಹಾಕಲ್ಲ, ಹಳೆ ಹೀರೋಗಳು ಅವ್ರ ಕೈಗೆ ಸಿಗೋದಿಲ್ಲ. ಹೀಗಾಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಸದ್ಯದ ಪರಿಸ್ಥಿತಿ. ಇದರಿಂದ ಹೊಸದಾಗಿ ಬರೋರಿಗೆ ತುಂಬ ಸಮಸ್ಯೆ ಆಗುತ್ತೆ. ಅವರೇ ದುಡ್ಡು ಹಾಕ್ಕೊಂಡು ಸಿನಿಮಾ ಮಾಡೋ ಅಷ್ಟು ಆರ್ಥಿಕ ಶಕ್ತಿ ಇದ್ದರೆ ಮಾತ್ರ ಅಂಥವರು ಇಲ್ಲಿ ಸಸ್ಟೇನ್ ಆಗೋಕ್ಕಾಗುತ್ತೆ. ಈ ದುಡ್ಡು ಹಾಕೋದು ಅನ್ನೋದ್ರ ಹಿಂದೆ ಸಾಕಷ್ಟು ಜವಾಬ್ದಾರಿ ಕೂಡ ಇರುತ್ತೆ. ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಆಡಿಯೋ ಬಿಸ್ನೆಸ್ ಆಗಿರ್ಬೋದು, ಸ್ಯಾಟಿಲೈಟ್ ಬಿಸ್ನೆಸ್, ಇದೆಲ್ಲ ತಿಳ್ಕೊಂಡಿರ್ಬೇಕಾಗತ್ತೆ. ಹೊಸಬರಿಗೆ ಈ ಯಾವ ಐಡಿಯಾನೂ ಇರೋದಿಲ್ಲ. ಹೇಗೋ ಕಷ್ಟಪಟ್ಟು ದುಡ್ಡು ಹಾಕಿ ಸಿನಿಮಾ ಮಾಡಿದ್ರೂ ಬಿಸ್ನೆಸ್ ವಿಚಾರ ಅಂತ ಬಂದಾಗ ಸೋತು ಸುಮ್ಮನಾಗ್ತಾರೆ. ಇದೇ ಕಾರಣಕ್ಕೆ ನಮ್ಮ ಇಂಡಸ್ಟ್ರಿಗೆ ಹೊಸೊಬ್ಬರು ಬರೋಕ್ಕಾಗ್ತಾ ಇಲ್ಲ. ಬಂದರೂ ಕೂಡ ಅಂಥವರು ಗಟ್ಟಿಯಾಗಿ ನಿಲ್ಲೋಕ್ಕಾಗ್ತಾ ಇಲ್ಲ. ಹಾಗಂತ ಹೀರೋಗಳೇ ಪ್ರೊಡ್ಯೂಸರ್ಸ್ ಆಗೋದು ತಪ್ಪು ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ. ಒಂದು ಸಿನಿಮಾ ನಿಮ್ಮ ಬ್ಯಾನರ್ನಲ್ಲಿ ಮಾಡಿದ್ರೆ 2 ಸಿನಿಮಾ ಪ್ರೊಡ್ಯೂಸರ್ಸ್ಗೆ ಡೇಟನ್ನು ಕೊಡಿ. ಇದರಿಂದ ಪ್ರೊಡ್ಯೂಸರ್ಸ್ಗೆ ಬೆಳೆಸ್ದಾಗೂ ಆಗುತ್ತೆ, ನಮ್ಮ ಇಂಡಸ್ಟ್ರಿ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಕೇವಲ ನಾನು ಸಿನಿಮಾ ಮಾಡ್ಕೋತೀನಿ ಅನ್ನೋ ಮನಸ್ಥಿತಿ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಈಗಲೇ ಕನ್ನಡ ಇಂಡಸ್ಟ್ರಿಗೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗಳ ಅಭಾವ ಕಾಡ್ತಾ ಇದೆ. ಇನ್ನೊಂದಷ್ಟು ವರ್ಷ ಹೀಗೆ ಹೋದರೆ ನಿರ್ಮಾಪಕರೇ ಇಲ್ದಂತಾಗುತ್ತೆ. ಅಂಥ ದಿನ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಈ ವಿಚಾರದ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ.